ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಬನ್ನಿ, ನಾವು ಇವತ್ತು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಮೊದಲನೇದಾಗಿ ಹೋಗಿದ್ದೆ ಕಾವಲದುರ್ಗ ಕೋಟೆಗೆ. ಅದು ಶಿವಮೊಗ್ಗದ ಹತ್ರ ಒಂದು 80 ಕಿಲೋಮೀಟ್ರಿನ ಆಗುತ್ತೆ ಕಾವಲದುರ್ಗ ಕೋಟೆಗೆ. ಬನ್ನಿ, ಒಳಗಡೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಎಂಟ್ರೆನ್ಸ್ ಈ ಥರ ಕಾಣಿಸ್ತಾ ಇದೆ ನಮಗೆ. ಇವಾಗ ನಾವು ಇಲ್ಲಿಂದನೇ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ನಮ್ಗೆ ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋದರೆ 3-4 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊತ ಹೋಗಬೇಕು. ಒಂದೊಂದೇ ಮೆಟ್ಟಿಲು ಹತ್ಕೊಂತ ಹೋದಂಗೆಲ್ಲ ನಾವು ಕೋಟೆಯ ವೈಭವವನ್ನು ಕಾಣಬಹುದು. ನೋಡಿ, ನಾವು ಇವಾಗ ಟ್ರಕ್ಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ನೋಡಿ, ನೀವು ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಇದೆ ಕಾವಲದುರ್ಗ ಕೋಟೆ. ನೀವೇನಾದರೂ ಹೋಗ್ಬೇಕಂದ್ರೆ ಮಾರ್ನಿಂಗ್ ಟೈಮ್ ಹೋದ್ರೇ ಚೆನ್ನಾಗಿ. ನಾವು ಹೋಗೋ ಅಷ್ಟರಲ್ಲಿ ಟೈಮಿಂಗ್ ಆಗಿಬಿಟ್ಟಿತ್ತು, ಅದಕ್ಕೆ ನಮಗೆ ಮೇಲ್ಗಡೆ ಬಿಡಲಿಲ್ಲ ಅವರು. ನೋಡಿ, ಇದು ಸಂಜೆ 6 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಪ್ರಾಣಿಗಳು ಬರ್ತಾವಂತೆ, ಅದಕ್ಕೋಸ್ಕರ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ, ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಗೋಕರ್ಣಕ್ಕೆ ಹೋಗಿ ನಾವು ನೈಟ್ ಸ್ಟೇ ಮಾಡಿದ್ವಿ. ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಕಾವಲದುರ್ಗ ಕೋಟೆಯಿಂದ ಗೋಕರ್ಣಕ್ಕೆ ಎಷ್ಟು ಗಂಟೆಗೆ ರೀಚ್ ಆಗಿದ್ವಿ ಅಂದರೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹಂಗೆ ರೀಚ್ ಆಗಿದ್ವಿ. ಅದಕ್ಕೋಸ್ಕರ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ನಾವು ರೂಮ್ ಎಲ್ಲ ಬುಕ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮಧ್ಯಾಹ್ನ ಟೈಮಿಗೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನೋಡಿ, ನಾವೆಲ್ಲ ರೆಡಿಯಾಗಿ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇಲ್ಲಿಂದನೇ ಗೋಕರ್ಣದಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು. ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಧ್ಯಾಹ್ನ 2 ಗಂಟೆ ಆದ್ರೂ ಮಳೆ ನಿಲ್ತಾನೆ ಇಲ್ಲ. ಬೆಳಗ್ಗೆ ವೆದರ್ ಇದ್ದಂಗಿದೆ ಇದು. ಎಲ್ಲರೂ ರೆಡಿಯಾಗಿ ಇವಾಗ ಇನ್ನೇನು ಹೊರಡಬೇಕು. ನೋಡಿ, ನಾವಲ್ಲಿ ಗೋಕರ್ಣದಲ್ಲಿ ಒಂದು ರೂಮಿಗೆ 2,500 ಕೊಟ್ಟಿದ್ವಿ. ನಾವೀಗ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ, ರೆಡಿಯಾಗಿ. ನಮಗೆ ಆದರೆ ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ಬಿಡಲಿಲ್ಲ. ಯಾಕಂದರೆ ನಾವು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ವಿ ಅಂತಂದು. ಯಾರಾದರೂ ನೀವು ಗುಡಿಗೆ ಹೋಗೋರಾದರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಇದ್ದರೆ ಅಲೋ ಮಾಡಲ್ಲ. ಚೂಡಿದಾರ ಮತ್ತು ಸ್ಯಾರಿ ಇದ್ದರೆ ಅಷ್ಟೇ ನಿಮಗೆ ಅಲೋ ಮಾಡೋದು. ಅದಕ್ಕೋಸ್ಕರ ನಾವು ಅಲ್ಲೇ ಬೇರೆಯವ್ರ ಕೈ ಕೊಟ್ಟು ಇವಾಗ ಪ್ರಸಾದ ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ, ನಾವು ಪ್ರಸಾದ ಅನ್ನ ಮತ್ತು ರಸಮ್ ಮಾಡಿದ್ರು. ಮತ್ತು ರಸಮ್ ಆದಮೇಲೆ ಅನ್ನ ಮತ್ತು ಸಾಂಬಾರು ಹಾಕಿದ್ರು, ಅದನ್ನು ಚೆನ್ನಾಗಿತ್ತು. ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಯಾಣ ಕಡೆ. ನೋಡಿ, ನಾವು ಇವಾಗ ಯಾಣಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ನಾವು ಯಾಣಕ್ಕೆ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಸಿರ್ಸಿಗೆ. ನೋಡಿ, ಹೊರಗಡೆ ಯಾವ ಥರ ಕಾಣಿಸ್ತಾ ಇದೆ ದೇವಸ್ಥಾನ. ಪೇಂಟಿಂಗು, ಅದು ಡೀಟೇಲ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾವು ಸಿರ್ಸಿಯಲ್ಲಿನ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ನಾವು ಸಿರ್ಸಿಗೆ ಸಂಜೆ 4 ಗಂಟೆಗೆ ಹಂಗೆ ಬಂದು ರೀಚ್ ಆಗಿದ್ವಿ. ನಾವು ರೀಚ್ ಆದ ತಕ್ಷಣವೇ ನೋಡಿ, ಇವಾಗ ನಾವು ದೇವಸ್ಥಾನ ಒಳಗಡೆ ಹೊಂಟಿದ್ದೀವಿ. ನೋಡಿ, ಈ ದೇವಸ್ಥಾನದ ಹೆಸರು ಮಾರಿಕಾಂಬಾ ದೇವಸ್ಥಾನ. 106 ವರ್ಷಗಳ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನ ಇದು. ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸುಮಾರು 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ. ಇಲ್ಲಿ ಲಕ್ಷಾಂತರ ಜನರು ಜಾತ್ರೆ ನೋಡೋದಕ್ಕೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಬರ್ತಾರೆ. ಯಾರಾದರೂ ಸಿರ್ಸಿಗೆ ಬಂದರೆ ಮಾರಿಕಾಂಬಾ ದೇವಸ್ಥಾನವನ್ನು ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗಿ. ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮುಖ್ಯವಾಗಿರೋದಂದ್ರೆ ಕೋಣ. ಮುಂಚೆಗೆ ಜಾತ್ರೆಗೊಂದ್ಸಲ ಕೋಣನ ಕಡಿತಿದ್ರು, ಬಟ್ ಈಗ ಆ ಥರ ಅಲ್ಲ. ಜಾತ್ರೆಗೊಂದ್ಸರನೇ ಕೋಣನ ಅಲಂಕಾರ ಮಾಡಿಕೊಂಡು ಕೋಣದ ಬದಲು ಬೂದ್ಗುಂಬಳಕಾಯಿನ ಹೊಡಿತಾರೆ. ಇಲ್ಲಿ ವಿಶೇಷತೆನೇ ಅದು. ನಾವು ಗುಡಿಯೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಸಿರ್ಸಿಯಲ್ಲಿನೇ ಪಾನಿಪುರಿ ತಿನ್ನೋಕೆ ಬಂದಿದ್ವಿ. ಪಾನಿಪುರಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಇವಾಗ ನೈಟ್ ಊಟಕ್ಕೆ ಬಂದಿದ್ವಿ. ನಾವು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ಇವಾಗ ನಾವು ಅಲ್ಲೇ ಒಂದು ಸ್ವಲ್ಪ ಪಾನ್ ತೊಗೊಂಡ್ವಿ. ಪಾನ್ ಎಲ್ಲ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ನಾವು ನಮ್ಮ ಊರ ಕಡೆ ಜರ್ನಿನ ಸ್ಟಾರ್ಟ್ ಮಾಡಬೇಕು. ನೋಡಿ, ಎಲ್ಲರೂ ಊಟ ಮುಗಿಸ್ಕೊಂಡು ಈಗ ನಾವು ಟ್ರಿಪ್ನ 2 ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾರಾದರೂ ಹೋಗೋರಿದ್ದರೆ ಮಳೆಗಾಲದಲ್ಲಿ ಹೋಗಿ, ಬೈಕ್ ರೈಡ್ ಚೆನ್ನಾಗಿರುತ್ತೆ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್. ಬಾಯ್.